ಆತ್ಮೀಯ ವಿದ್ಯಾರ್ಥಿಗಳೇ, ಎಸ್ಎಸ್ಎಲ್ಸಿ ಪರೀಕ್ಷೆಯ ದೃಷ್ಟಿಯಿಂದ ಮತ್ತು ಜಿಪಿಎಸ್ಟಿಆರ್ HSTR ಪರೀಕ್ಷೆಗೆ ಒಂದು ಉಪಯುಕ್ತವಾಗಿರ್ತಕ್ಕಂತಹ ಒಂದು ಪ್ರಶ್ನೆ, ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳನ್ನು ತಿಳಿಸಿ ಅಥವಾ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣದಲ್ಲಿಡಲು ಬ್ರಿಟಿಷರಿಗೆ ಸಹಾಯಕ ಸೈನ್ಯ ಪದ್ಧತಿ ಹೇಗೆ ನೆರವಾಯಿತು ಎಂಬ ಪ್ರಶ್ನೆಯನ್ನ ಕೇಳಿದಾಗ ಅದಕ್ಕೆ ಉತ್ತರ, ಭಾರತೀಯ ರಾಜನು ತನ್ನ ರಾಜ್ಯದಲ್ಲಿ ಬ್ರಿಟಿಷ್ ಸೇನೆಯ ತುಕಡಿಯನ್ನು ಇಟ್ಟುಕೊಳ್ಳಬೇಕು. ಸೇನೆಯ ವೇತನ ಮತ್ತು ವೆಚ್ಚವನ್ನು ರಾಜ್ಯವೇ ಭರಿಸಬೇಕು. ಅಂದರೆ ದೇಶೀಯ ಸಂಸ್ಥಾನದ ರಾಜ್ಯರೇ ಬ್ರಿಟಿಷ್ ಸೈನ್ಯದ ವೇತನ ಮತ್ತು ವೆಚ್ಚವನ್ನು ಭರಿಸಬೇಕು. ಬ್ರಿಟಿಷ್ ರೆಸಿಡೆಂಟ್ ನನ್ನ ನೇಮಿಸಿಕೊಳ್ಳಬೇಕು. ಅಂದರೆ ಭಾರತೀಯ ದೇಶೀಯ ಸಂಸ್ಥಾನದ ರಾಜ್ಯರು ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡರೆ ಆ ಒಂದು ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ನನ್ನ ನೇಮಿಸಿಕೊಳ್ಳಬೇಕು. ಬ್ರಿಟಿಷರ ಅನುಮತಿ ಇಲ್ಲದೆ ಯಾವುದೇ ರಾಜ್ಯರ ಜೊತೆ ಯುದ್ಧ ಅಥವಾ ಸಂಧಾನ ಒಪ್ಪಂದಗಳನ್ನ ಮಾಡಿಕೊಳ್ಳಬಾರದು ಮತ್ತು ಬ್ರಿಟಿಷರ ಅನುಮತಿ ಇಲ್ಲದೆ ಆಸ್ಥಾನದಲ್ಲಿ ಯಾವುದೇ ಯುರೋಪಿಯನ್ನರನ್ನ ನೇಮಕ ಮಾಡಿಕೊಳ್ಳುವಂತಿಲ್ಲ. ಇದಕ್ಕೆ ಪ್ರತಿಯಾಗಿ ಕಂಪನಿಯು ಆ ರಾಜ್ಯಕ್ಕೆ ಆಂತರಿಕ ಹಾಗೂ ಬಾಹ್ಯ ರಕ್ಷಣೆಯನ್ನು ಒದಗಿಸುವುದಾಗಿ ಹೇಳಲಾಯಿತು. ಇವು ಏನು ಅಂದ್ರೆ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿಕೊಂಡಿರ್ತಕ್ಕಂತಹ ಭಾರತೀಯ ದೇಶೀಯ ಅರಸರು ಪಾಲಿಸಬೇಕಾದ ನಿಯಮಗಳು ಅಂತ ಹೇಳಿ ಇವುಗಳನ್ನ ಗುರುತಿಸ್ತೀವಿ.